Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 4ನೇ ತರಗತಿಯ ಸವಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಭಾಗ 2 ಪಾಠ 16 ಕನಸುಗಾರ ಕಲಾಂ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪದಗಳ ಅರ್ಥ: ಹೆಮ್ಮೆ, ಹಿರಿಮೆ, ಅಭಿಮಾನ, ವೇದನೆ, ನೋವು, ಯಾತನೆ, ಶ್ರಮಿಸು ಅಂದರೆ ದುಡಿ, ಕಷ್ಟಪಡು, ವೀಕ್ಷಿಸು, ನೋಡು, ಅವಲೋಕಿಸು, ಗಗನ, ಆಕಾಶ, ಆಗಸ, ಬಾನು, ತೀರ, ದಡ, ಉಡಾವಣೆ, ಹಾರಿಸು, ಪ್ರೋತ್ಸಾಹಿಸು, ಹುರಿದುಂಬಿಸು, ಉತ್ತೇಜಿಸು. ಟಿಪ್ಪಣಿ. ಅಭ್ಯಾಸ: ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರಶ್ನೆ 1. ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಯಾರು? ಉತ್ತರ: ಪ್ರಯೋಗಾಲಯಕ್ಕೆ ಭೇಟಿ ಕೊಟ್ಟವರು ಪ್ರಸಿದ್ಧ ಮೂಳೆ ತಜ್ಞರು. 2. ವಿಜ್ಞಾನಿಯನ್ನು ವೈದ್ಯರು ಯಾವ ಆಸ್ಪತ್ರೆಗೆ ಕರೆದುಕೊಂಡು ಹೋದರು? ವಿಜ್ಞಾನಿಯನ್ನು ವೈದ್ಯರು ಹೈದರಾಬಾದಿನಲ್ಲಿರುವ ತಮ್ಮ ನಿಜಾಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಪ್ರಶ್ನೆ 3. ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು? ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಕಾಲಿನ ನ್ಯೂನತೆಗೆ ಒಳಗಾಗಿದ್ದರು. 4ನೇ ಪ್ರಶ್ನೆ. ರೋಗಿಗಳ ಕಾಲಿಗೆ ಏನನ್ನು ಅಳವಡಿಸಲಾಗಿತ್ತು? ರೋಗಿಗಳ ಕಾಲಿಗೆ ಲೋಹದ ಕ್ಯಾಲಿಪರ್ ಅಳವಡಿಸಲಾಗಿತ್ತು. ಪ್ರಶ್ನೆ 5. ಅಬ್ದುಲ್ ಕಲಾಂರವರ ತಂದೆ ತಾಯಿಯ ಹೆಸರೇನು? ಉತ್ತರ: ಅಬ್ದುಲ್ ಕಲಾಂರವರ ತಂದೆ ಜೈನುಲಾಬ್ದೀನ್ ಮರಕ್ಯಾರ್, ತಾಯಿ ಆಶಿಯಮ್ಮ. 6. ಕಲಾಂರ ಆತ್ಮಕಥನ ಹೆಸರೇನು? ಕಲಾಂರವರ ಆತ್ಮಕಥನದ ಹೆಸರು ಅಗ್ನಿಯ ರೆಕ್ಕೆಗಳು. 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಅದರಲ್ಲಿ ಪ್ರಶ್ನೆ 1. ವೈದ್ಯರ ಹೃದಯ ತುಂಬಿ ಬಂದಿತು ಏಕೆ? ಕಲಾಮರು ತಯಾರಿಸಿದ ಹಗುರವಾದ ಕ್ಯಾಲಿಪರ್ ಅನ್ನು ಒಬ್ಬ ಹುಡುಗನಿಗೆ ಅಳವಡಿಸಿದರು. ಅವನು ಹೆಜ್ಜೆ ಇಟ್ಟು ನಡೆಯಲು ಪ್ರಾರಂಭಿಸಿದನು. ಅದನ್ನು ಕಂಡ ವೈದ್ಯರ ಹೃದಯ ತುಂಬಿ ಬಂದಿತು. ಪ್ರಶ್ನೆ 2. ಕಲಾಂ ಬಾಲ್ಯದಲ್ಲಿ ಯಾವ ಕನಸನ್ನು ಕಾಣುತ್ತಿದ್ದರು? ಕಲಾಂ ಬಾಲ್ಯದಲ್ಲಿ ಹಕ್ಕಿ ಹಾರುವುದನ್ನು ಕಂಡು ಮುಂದೊಂದು ದಿನ ನಾನು ಆಕಾಶದಲ್ಲಿ ಇವುಗಳಂತೆ ಹಾರಾಡುತ್ತೇನೆ ಎಂದು ಕನಸನ್ನು ಕಾಣುತ್ತಿದ್ದರು. ಪ್ರಶ್ನೆ 3. ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಯಾವುವು? ಕಲಾಂ ಅವರಿಗೆ ಬಂದ ಪ್ರಮುಖ ಪ್ರಶಸ್ತಿಗಳು ಭಾರತ ರತ್ನ, ಪದ್ಮಭೂಷಣ, ಪದ್ಮವಿಭೂಷಣ ಮತ್ತು ಗೌರವ ಡಾಕ್ಟರೇಟ್ ಪದವಿ ದೊರೆತಿದೆ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಅದರಲ್ಲಿ 1ನೇ ಪ್ರಶ್ನೆ. ಇವರ ಕಷ್ಟವನ್ನು ನಿವಾರಿಸಲು ನಿಮ್ಮಿಂದ ಸಾಧ್ಯವಿಲ್ಲವೇ? ವೈದ್ಯರು ವಿಜ್ಞಾನಿಗೆ ಹೇಳಿದರು. ಕನಸು ಕಾಣಿರಿ. ಈ ಮಾತನ್ನು ಅಬ್ದುಲ್ ಕಲಾಂ ಅವರು ಮಕ್ಕಳಿಗೆ ಹೇಳಿದರು. ಭಾಷಾ ಚಟುವಟಿಕೆ. ಕೊಟ್ಟಿರುವ ಪದ ಗಮನಿಸಿ ವಿರುದ್ಧಾರ್ಥಕ ಪದ ಬರೆಯಿರಿ. ಹಗುರ, ಭಾರ, ಕಷ್ಟ, ಸುಖ, ಮೇಲೆ, ಕೆಳಗೆ. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ. ಚಿಕಿತ್ಸೆ. ವೈದ್ಯರು ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಾರೆ. ಗಗನ. ಗಗನದೆತ್ತರದಲ್ಲಿ ಪಕ್ಷಿಗಳು ಹಾರಾಡುವುದನ್ನು ನೋಡಲು ಬಲು ಸುಂದರ. ಸಾಧನೆ. ಸಾಧನೆ ಹಾದಿಯಲ್ಲಿ ಕಷ್ಟಗಳು ಬರುವುದು ಸಾಮಾನ್ಯ. ಕನಸು. ಅಬ್ದುಲ್ ಕಲಾಮರು ಹಕ್ಕಿಗಳಂತೆ ಆಕಾಶದಲ್ಲಿ ಹಾರಾಡುವ ಕನಸು ಕಂಡಿದ್ದರು. ಮುಂದಿನ ಪ್ರಶ್ನೆ. ಮಾದರಿಯಂತೆ ಕೂಡಿಸಿ ಪದ ರಚಿಸಿ. ಮಾದರಿ. ಮಾಡು ಪ್ಲಸ್ ಇಸು ಮಾಡಿಸು, ತಿನ್ನು ಪ್ಲಸ್ ಇಸು ತಿನ್ನಿಸು, ಓಡು ಪ್ಲಸ್ ಇಸು ಓಡಿಸು, ಬಿಡು ಪ್ಲಸ್ ಇಸು ಬಿಡಿಸು, ಆಡು ಪ್ಲಸ್ ಇಸು ಆಡಿಸು. ಈ ಅಬ್ದುಲ್ ಕಲಾಂ ಅವರಿಗೆ ಸಂಬಂಧಿಸಿದ ಪದಗಳನ್ನು ಆಯ್ದು ಚೌಕದಲ್ಲಿ ಬರೆಯಿರಿ.
ಭಾರತ ರತ್ನ, ಜ್ಞಾನಪೀಠ, ರಾಷ್ಟ್ರಪತಿ, ಮುಖ್ಯಮಂತ್ರಿ, ಆಶೀಯಮ್ಮ, ಕ್ಷಿಪಣಿ, ಹಡಗು, ಕ್ಯಾಲಿಪರ್. ಇದರಲ್ಲಿ ಅಬ್ದುಲ್ ಕಲಾಂ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪದಗಳು ಭಾರತ ರತ್ನ, ರಾಷ್ಟ್ರಪತಿ, ಆಶೀಯಮ್ಮ, ಕ್ಷಿಪಣಿ, ಕ್ಯಾಲಿಪರ್. ಈ ಪಾಠದಲ್ಲಿ ಬರುವ ಹೆಸರುಗಳನ್ನು ಆಯ್ದು ಬರೆಯಿರಿ. ಅಬ್ದುಲ್ ಕಲಾಂ, ಆಶೀಯಮ್ಮ, ಜೈನುಲಾಬ್ದೀನ್ ಮರಕ್ಯಾರ್. ವೃತ್ತಿ ಹೆಸರುಗಳು ವಿಜ್ಞಾನಿ, ವೈದ್ಯ, ರಾಷ್ಟ್ರಪತಿ. ವಸ್ತುವಿನ ಹೆಸರುಗಳು ರಾಕೆಟ್, ಕ್ಷಿಪಣಿ, ಕ್ಯಾಲಿಪರ್. ಮಾದರಿಯಂತೆ ಸೂಕ್ತ ಪದ ರಚಿಸಿ. ಮಾದರಿ: ಪಡೆದನು, ಪಡೆಯುತ್ತಾನೆ, ಪಡೆಯುವನು. ಅದೇ ರೀತಿಯಾಗಿ ನಡೆದನು, ನಡೆಯುತ್ತಾನೆ, ನಡೆಯುವನು. ಹಾರಿದನು, ಹಾರುತ್ತಾನೆ, ಹಾರುವನು. ಬರೆದನು, ಬರೆಯುತ್ತಾನೆ, ಬರೆಯುವನು. ಓಡಿದನು, ಓಡುತ್ತಾನೆ, ಓಡುವನು. ಆಡಿದನು, ಆಡುತ್ತಾನೆ, ಆಡುವನು. ಕೊಟ್ಟಿರುವ ಪದಗಳನ್ನು ಸರಿಯಾಗಿ ಜೋಡಿಸಿ ವಾಕ್ಯ ರಚಿಸಿ. ರೈತರು ಹೊಲವನ್ನು ಉತ್ತರು. ಮಕ್ಕಳು ಪುಸ್ತಕವನ್ನು ಓದಿದರು ಅಂತಲೂ ಆಗುತ್ತೆ. ಮಕ್ಕಳು ಹಾಡನ್ನು ಹಾಡಿದರು ಅಂತಲೂ ಆಗುತ್ತೆ. ಗುರುಗಳು ಹಾಡನ್ನು ಹಾಡಿದರು. ಗುರುಗಳು ಪುಸ್ತಕವನ್ನು ಓದಿದರು. ಶಿಲ್ಪಿಗಳು ವಿಗ್ರಹಗಳನ್ನು ಕೆತ್ತಿದರು. ರಾಜರು ರಾಜ್ಯವನ್ನು ಆಳಿದರು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಧನ್ಯವಾದಗಳು.